ಶ್ರೀಗುರುಭ್ಯೋ ನಮಃ ಹರಿ ಓಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಶ್ರೀಗುರುಭ್ಯೋ ನಮಃ ಹರಿ ಓಂ. ಲಕ್ಷ್ಮೀ ಶೋಭಾನ ಪದದ ವಿವರಣೆಯನ್ನು ಕಾಣ್ತಾ ಇದ್ದೇವೆ. ಆ ಲಕ್ಷ್ಮೀದೇವಿ ಮಾಲೆಯನ್ನು ಹಾಕಿಕೊಂಡು ಬಂದಳಂತೆ. ಶರದಿ ಮಥನದಲ್ಲಿ ಸಿರಿದೇವಿ ಜನಿಸಿದಳು, ಕಮಲದ ವನಮಾಲೆ ಕರದಿ ಧರಿಸಿದಳು. ಕಮಲದ ವನಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದ್ಲಂತೆ. ತಾನೂ ಕೂಡ ಕಮಲದ ಮಾಲೆಯನ್ನೇ ಹಾಕಿಕೊಂಡು ಬಂದ್ಲಂತೆ. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷಿ ಅಂತ ಹೇಳಿದಂತೆ ಕಮಲವನ್ನು ಕೈಯಲ್ಲಿ ಹಿಡಿದದ್ದು ಆದರೆ ಕಮಲದ ಮಾಲೆಯನ್ನೇ ಕೊರಳಲ್ಲಿ ಧಾರಣೆ ಮಾಡಿಕೊಂಡು ಬಂದಳಂತೆ. ಅದರ ವಿವರಣೆ, ಆ ಲಕ್ಷ್ಮೀದೇವಿ ಕಮಲದ ಮಾಲೆಯನ್ನು ಹಿಡಿದುಕೊಂಡು ಬಂದರೆ ಈ ವಧುವರರು ಹೇಗೆ ರಕ್ಷಿತರಾಗ್ತಾರೆ ಅನ್ನುವುದರ ನಿರೂಪಣೆಯನ್ನು ವಾದಿರಾಜರು ಈ ಪದ್ಯದಲ್ಲಿ ಮಾಡ್ತಾ ಇದ್ದಾರೆ. ಶೋಭಾನವೆನ್ನೀರೇ ಸುರರೋಳು ಸುಭಗನಿಗೆ, ಶೋಭಾನವೆನ್ನೀರೇ ಸುಗುಣನಿಗೆ, ಶೋಭಾನವೆನ್ನೀರೇ ಸುರಪ್ರಿಯರಾಯಗೆ, ಶೋಭಾನವೆನ್ನಿ ತ್ರಿವಿಕ್ರಮರಾಯಗೆ, ಶೋಭಾನವೆನ್ನಿ ಸುರಪ್ರಿಯಗೆ ಶೋಭಾನೆ. ಎಂದೆಂದು ಬಾಡದ ಅರವಿಂದ ಮಾಲೆಯ ಇಂದಿರೆ ಪೊಳೆವ ಕೊರಳಲ್ಲಿ, ಇಂದಿರೆ ಪೊಳೆವ ಕೊರಳಲ್ಲಿ ಧರಿಸಿದಳೆ ಅವಳಿಂದು ವಧುವರರ ಸಲಹಲಿ ಶೋಭಾನೆ. ಆ ಲಕ್ಷ್ಮೀದೇವಿ ಮಾಲೆಯನ್ನು ಹಾಕಿಕೊಂಡಿದ್ದಾಳೆ. ನಾವು ಮಾಲೆಯನ್ನು ಹಾಕಿಕೊಂಡ್ರೆ ನಮ್ಮ ತಲೆ ವಾಸನೆಗೆ ಇಟ್ಕೊಂಡ ಕ್ಷಣ ಅದು ಬಾಡಿ ಬಿಡ್ತದೆ. ಆದರೆ ಲಕ್ಷ್ಮೀದೇವಿ ಮಾಲೆಯನ್ನು ಹಾಕಿಕೊಂಡರೆ ಎಂದಿಗೂ ಕೂಡ ಬಾಡೋದಿಲ್ಲಂತೆ. ಅಷ್ಟು ಕೋಮಲವಾದಂತಹ ದೇಹ ಲಕ್ಷ್ಮೀದೇವಿಯ ದೇಹ. ಅಂತಹ ಎಂದಿಗೂ ಬಾಡದೇ ಇರುವಂತಹ ಅರವಿಂದ ಅಂದರೆ ಕಮಲದ ಮಾಲೆಯನ್ನು ಧಾರಣೆ ಮಾಡಿದ್ದಾಳೆ ಲಕ್ಷ್ಮೀದೇವಿ, ಕಂಠದಲ್ಲಿ ಧಾರಣೆ ಮಾಡಿದ್ದಾಳೆ. ಅಂತಹ ಲಕ್ಷ್ಮೀದೇವಿ ವಧುವರರನ್ನು ರಕ್ಷಣೆ ಮಾಡಲಿ. ಹೇಗೆ ಇವಳ ಮಾಲೆ ಎಂದಿಗೂ ಬಾಡೋದಿಲ್ಲವೋ ಈ ವಧುವಿನ ಮಾಲೆ ಈ ಯಾವ ಮದುವೆಯಲ್ಲೇನೆ ಬಾಡಿ ಹೋಗುವುದು ಬೇಡ. ಇವಳ ಮಾಲೆ ಅರಳಿನಿಂದರಲಿ. ಇವಳ ಧಾರಣೆ ಮಾಡಿದಂತಹ ಕೊರಳಲ್ಲಿಯೂ, ವಧು ಅಂದ ಮೇಲೆ ಕೊರಳಲ್ಲಿಯೂ ಧಾರಣೆ ಮಾಡಿರ್ತಾಳಲ್ವ ಮಾಲೆ, ಆ ಮಾಲೆ ಎಂದಿಗೂ ಬಾಡುವುದು ಬೇಡ, ಅರಳಿ ಇರಲಿ. ಯಾವಾಗಲೂ ಇವಳ ಜೀವನ ಅರಳಲಿ, ಬಾಡುವುದು ಬೇಡ. ಅದಕ್ಕಾಗಿ ಈ ವರ ಮತ್ತೆ ಬದುಕಲಿ ಎನ್ನುವುದಾಗಿ ಈ ಪದ್ಯದ ಮುಖಾಂತರ ಪ್ರಾರ್ಥನೆಯನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಎಂದೆಂದು ಬಾಡದ ಅರವಿಂದ ಮಾಲೆಯ ಇಂದಿರೆ ಪೊಳೆವ ಕೊರಳಲ್ಲಿ, ಇಂದಿರೆ ಪೊಳೆವ ಕೊರಳಲ್ಲಿ ಧರಿಸಿದಳೆ ಅವಳಿಂದು ವಧುವರರ ಸಲಹಲಿ ಶೋಭಾನೆ. ದೇವಾಂಗ ಪಟ್ಟೆಯ ಮೇಲೋ ಹೊದ್ದಿಕೆಯ ಭಾವೆ ಮಹಾಲಕ್ಷ್ಮಿ ಧರಿಸಿದಳೆ, ಭಾವೆ ಮಹಾಲಕ್ಷ್ಮಿ ಧರಿಸಿದಳಾ ದೇವಿ ತನ್ನ ಸೇವಕ ಜನರ ಸಲಹಲಿ ಶೋಭಾನೆ. ದೇವಾಂಗ ಪಟ್ಟಿಯ ಮೇಲೆ ಉತ್ತರೀಯವನ್ನು ಅಂದರೆ ಉತ್ತರಿ ಅಂತಂದರೆ ಮೇಲೆ ಹೊದ್ದಿಕೊಳ್ಳುವಂತಹ ಬಟ್ಟೆ. ಈಗ ನಾವು ಮದುವೆಯ ಕಾಲದಲ್ಲಿ ಸೆರಗು ಅದಾದ ಮೇಲೆ ಶಾಲು ಟೈಪು ಹೊದ್ದಿಕೊಳ್ಳುತ್ತೇವಲ್ಲ, ಅಂತಹ ಉತ್ತರಿಯನ್ನು ಲಕ್ಷ್ಮೀದೇವಿ ಧಾರಣೆ ಮಾಡಿದ್ದಾಳಂತೆ. ಆ ಧಾರಣೆ ಮಾಡಿ ಏನು ಮಾಡೋದಿದೆ ಅಂತಂದರೆ ದೇವಾಂಗ ಪಟ್ಟೆಯ ಮೇಲೆ ಹೊದ್ದಿಕೆಯ ಭಾವೆ ಮಹಾಲಕ್ಷ್ಮಿ ಧರಿಸಿದಳೆ. ಇಂತಹ ಲಕ್ಷ್ಮೀದೇವಿ ಎಲ್ಲ ಸೇವಕ ಜನರನ್ನು ರಕ್ಷಣೆ ಮಾಡಲಿ ಎನ್ನುವುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮಗೆ ಶಾಲು ಸಕಲಾತಿಗಳು ಎಲ್ಲ ಜನರ ಮಧ್ಯದಲ್ಲಿ ಬರ್ತಾವಲ್ಲ, ನಾವು ಸ್ವಲ್ಪ ಉತ್ತಮರು ಅಂತಂದರೆ ನಮಗಿಂತಲೂ ಅಧಮರಾದವರು ಶಾಲುಗಳನ್ನು ಹೊದಿಸ್ತಾರೆ ಅಲ್ವಾ. ಹಾಗೆ ಲಕ್ಷ್ಮೀದೇವಿ ಶಾಲುಗಳನ್ನು ಹೊತ್ತಿದ್ದಾಳೆ, ಉತ್ತರೀಯವನ್ನು ಹೊತ್ತಿದ್ದಾಳೆ ಅಂದರೆ ಅವಳ ಮುಂದೆ ನಾವೆಲ್ಲರೂ ಕೂಡ ಅಧಮರೆ ಅಂದ ಮೇಲೆ ಇಂತಹ ಅಧಮರಾದಂತಹ ಸೇವಕರನ್ನು ನಿತ್ಯದಲ್ಲಿ ರಕ್ಷಣೆ ಮಾಡಲಿ, ಈ ವಧುವರರನ್ನು ಕೂಡ ರಕ್ಷಣೆ ಮಾಡಲಿ. ಇವಳೂ ಕೂಡ ಆ ವರನ ಜೊತೆಗೆ ಮುತ್ತೈದೆ ಎನ್ನುವಂತಹ ಸೌಭಾಗ್ಯಕ್ಕೆ ಬರಲಿ, ಆ ಯಾವ ಹೆಂಡತಿ ಎನ್ನುವಂತಹ ಅಧಿಕಾರವನ್ನು ಪಡೆಯುವಂತಾಗಲಿ ಎನ್ನುವುದಾಗಿ ವಾದಿರಾಜರು ಈ ಪದ್ಯದ ಮುಖಾಂತರ ಮತ್ತೆ ಆ ವರನನ್ನು ಬದುಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದೇವಾಂಗ ಪಟ್ಟೆಯ ಮೇಲೂ ಹೊದ್ದಿಕೆಯ ಭಾವೆ ಮಹಾಲಕ್ಷ್ಮಿ ಧರಿಸಿದಳೆ, ಭಾವೆ ಮಹಾಲಕ್ಷ್ಮಿ ಧರಿಸಿದಳಾ ದೇವಿ ತನ್ನ ಸೇವಕ ಜನರ ಸಲಹಲಿ ಶೋಭಾನೆ. ಇಷ್ಟು ಲಕ್ಷ್ಮೀದೇವಿಯ ವರ್ಣನೆಯನ್ನು ಮಾಡ್ತಾ ಅವಳ ಕಾಲಿನ ಗೆಜ್ಜೆ ಇದೆಯಲ್ಲ, ಆ ಕಾಲಿನ ಗೆಜ್ಜೆ ಈ ವಧುವರರನ್ನು ರಕ್ಷಣೆ ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಗಲು ಕೆನಲು ಲೋಲಾಕ್ಷಿ ಮೆಲ್ಲನೆ ನಡೆತಂದಳು, ಸಾಲಾಗಿ ಕುಳ್ಳಿರ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ ಶೋಭಾನೆ. ಲಕ್ಷ್ಮೀ ದೇವಿಯ ಕಾಲುಂಗುರ ಘಲ್ ಅಂದರೆ ಸಾಕು,
ಭಗವಂತನೇ ಎಚ್ಚೆತ್ತುಕೊಳ್ತಾನಂತೆ ಲಕ್ಷ್ಮೀದೇವಿಯನ್ನು ನೋಡಲಿಕ್ಕೆ ನನ್ನ ಹೆಂಡತಿ ಬಂದ್ಲು ಅಂಥೇಳಿ. ಅಂತಹ ಸರ್ವಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದಾ ತನ್ನೆದೆಯ ಮೇಲೆ ಬಿಡದೆ ನಿನ್ನ ಧರಿಸಿಪಂತೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮಾಯಾದೇವಿಯೇ ಮಾಯಾದೇವಿಯೇ. ರಂಗನು ಭುಲೋಕದಿ ಭುಜಂಗಗಿರಿಯೊಲಳ ಮೇಲು ಮಂಗಪತಿಯಾಗಿ ನಿನ್ನ ಅಂಗೀಕರಿಸುವಂತೆ ಮರಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮಾಯಾದೇವಿಯೇ ಮಾಯಾದೇವಿಯೇ. ನಿನ್ನ ಗೆಜ್ಜೆ ಘಲ್ಲಂದ್ರೇನೆ ಆ ಯಾವ ಎಂದಿಗೂ ಮೃತ್ಯುವಿಲ್ಲದೆ ಇರುವ ಮೃತ್ಯುವಿಗೂ ಮೃತ್ಯು ಸ್ವರೂಪನಾದಂತಹ ಭಗವಂತನೇ ನಿನ್ನನ್ನು ಕಾಣ್ತಾನಂತೆ. ಹಾಗೆ ಈ ವಧುವಿನ ಕಾಲ್ ಗೆಜ್ಜೆ ಘಲ್ಲಂದರೆ ಇವನ ಪ್ರಾಣವೂ ಕೂಡ ಮತ್ತೆ ಬರಲಿ. ಆ ವಧುವಿನ ಕಾಲ್ ಗೆಜ್ಜೆಯಿಂದ ಇವನ ಪ್ರಾಣದ ಗೆಜ್ಜೆ ನಾದವನ್ನು ಹೊಮ್ಮಿಸಲಿ ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಮೇಲಿನ ಅರ್ಥವನ್ನು ನೋಡುವುದಾದರೆ, ಆ ಲಕ್ಷ್ಮೀದೇವಿ ಕಾಲುಂಗುರವನ್ನು ಧಾರಣೆ ಮಾಡಿ ಕಾಲ್ಗೆಜ್ಜೆಯನ್ನು ಧಾರಣೆ ಮಾಡಿ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಅಂತ ಹೇಳಿದಂತೆ ಲಕ್ಷ್ಮೀದೇವಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡ್ತಾ ಬರ್ತಾ ಇದ್ಲಂತೆ. ಎಲ್ಲ ದೇವತೆಗಳು ಕೂಡ ಸಾಲಾಗಿ ಕುಳಿತಿದ್ರಂತೆ. ದೇವತೆಗಳು ಕುಳಿತುಕೊಳ್ಳಬೇಕು ಯಾಕೆ ಅಂದರೆ ಅವಳ ಸೌಂದರ್ಯವನ್ನು ನೋಡಿ ಸುಸ್ತಾಗಿ ಹೋಗಿದ್ರಂತೆ. ಅಂತಹ ಸೌಂದರ್ಯ ಲಕ್ಷ್ಮೀದೇವಿಯದು. ಆ ಸೌಂದರ್ಯವನ್ನು ನೋಡಿ ಎಲ್ಲರೂ ಕೂಡ ದೇವತೆಗಳು ಕುಳಿತಿದ್ರಂತೆ. ಆಗ ಮನಸ್ಸಿನಲ್ಲಿ ಆಲೋಚನೆ ಮಾಡಿದಳಂತೆ ಲಕ್ಷ್ಮೀದೇವಿ. ನಮ್ಮ ಲಕ್ಷ್ಮೀದೇವಿಗೆ ಆಲೋಚನೆ ಉಂಟೆ? ಸರ್ವಥಾ ಆಲೋಚನೆ ಇಲ್ಲ. ಜನರಿಗೆ ತಿಳಿಸ್ಲಿಕ್ಕಾಗಿ ಆಲೋಚನೆ ಮಾಡಿದಳು ಅನ್ನೋದಾಗಿ ವಾದಿರಾಜರಂತಾರೆ. ಅನಾಲೋಚನೆ ಈಶ್ವರಾದನ್ಯತ್ರ ಅನಾಲೋಚನೆ ಸರ್ವ ವಿಷಯಕಂ ಜ್ಞಾನಂ ಲಕ್ಷ್ಮೀ ಜ್ಞಾನಂ. ಈಶ್ವರನನ್ನು ಬಿಟ್ಟು ಯಾರ ವಿಷಯದಲ್ಲೂ ಆಲೋಚನೆ ಮಾಡೋದು ಬೇಡೇ ಬೇಡ. ಆದರೆ ಎಲ್ಲರ ಜ್ಞಾನ ಲಕ್ಷ್ಮೀದೇವಿಗೆ ಇದ್ದೇ ಇದೆ. ಹಾಗೆ ಈ ದೇವತೆಗಳ ಜ್ಞಾನ ಲಕ್ಷ್ಮೀದೇವಿಗಿಲ್ಲೇನು? ಆಲೋಚಿಸಿದಳು ಮನದಲ್ಲಿ ಅಂದರೆ ಭಗವಂತ ಹೀಗೇಕೆ ಇವರನ್ನು ಕೂಡಿಸಿದ ಅಂತ ಭಗವಂತನ ವಿಷಯದಲ್ಲಿ ಆಲೋಚನೆ ಮಾಡಿದಳಂತೆ. ಭಗವಂತನನ್ನು ಬಿಟ್ಟು ಉಳಿದವರ ವಿಷಯದಲ್ಲಿ ಆಲೋಚನೆ ಮಾಡದೇ ಇದ್ದರೂ ಎಲ್ಲ ಜ್ಞಾನ ಲಕ್ಷ್ಮೀದೇವಿಗೆ ಇದೆ. ಆದರೆ ಭಗವಂತನ ವಿಷಯದಲ್ಲಿ ಆಲೋಚನೆ ಮಾಡಿದರೆ ಮಾತ್ರ ಜ್ಞಾನವಾಗ್ತದೆ ಭಗವಂತನದು. ಅದಕ್ಕಾಗಿ ವಾದಿರಾಜರು ಆಲೋಚಿಸಿದಳು ಮನದಲ್ಲಿ ಎನ್ನುವುದಾಗಿ ತಿಳಿಸ್ತಾ ಇದ್ದಾರೆ. ಸ್ವಯಂವರದಲ್ಲಿ ಇರುವಂತೆ ತಾನು ಮಾಲೆಯನ್ನು ಧಾರಣೆ ಮಾಡಿಕೊಂಡು ಬಂದ್ಲಲ್ಲ, ಸ್ವಯಂವರ ಬಂದಂತೆ ಸ್ವಯಂವರದಲ್ಲಿ ಹೇಗೆ ಆ ಕನ್ಯೆ ಮಾಲೆಯನ್ನು ಹಿಡಿದಿರ್ತಾಳಲ್ಲ, ಹಾಗೆ ಇಲ್ಲಿಯೂ ಕೂಡ ಮಾಲೆಯನ್ನು ಹಿಡಿದುಕೊಂಡು ಸ್ವಯಂವರಕ್ಕೆ ಸಿದ್ಧಳಾಗಿದ್ದಾಳೆ ನಮ್ಮ ಲಕ್ಷ್ಮೀದೇವಿ. ಈ ಲಕ್ಷ್ಮೀದೇವಿಯ ಕಾಲುಂಗುರ ಘಲಕೆನಲು ಲೋಲಾಕ್ಷಿ ಮೆಲ್ಲನೆ ನಡೆತಂದಳು. ಸಾಲಾಗಿ ಕುಳ್ಳಿರ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ ಶೋಭಾನೆ. ಎಲ್ಲವನ್ನ ನೋಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ತನ್ನ ಮಕ್ಕಳು ಕೂಡ ದೇವತೆಗಳು ಕೂಡ ಕುಳಿತಿದ್ದಾರೆ. ಇವರೆಲ್ಲರನ್ನ ನೋಡಿ ಏನು ಮಾಡೋದು? ಯಾರನ್ನಾದರೂ ಒಬ್ಬರಿಗೆ ಮಾಲೆ ಹಾಕಬೇಕಾ? ಇವ್ರಿಗೆ ಯಾಕೆ ಮಾಲೆ ಹಾಕಲಿಲ್ಲ ಅಂತಂದರೆ ಏನಾದರೂ ಉತ್ತರವನ್ನು ಕೊಡಲೇಬೇಕಾ? ಅದಕ್ಕಾಗಿ ಆ ಉತ್ತರವನ್ನು ಕೊಡಬೇಕಾಗಿದೆ ಲಕ್ಷ್ಮೀದೇವಿ. ಗರುಡನ್ನ ವಲ್ಲೆ ನಮ್ಮ, ಶೇಷನ್ನ ವಲ್ಲೆ ನಮ್ಮ, ಯಮನನ್ನ ವಲ್ಲೆ ನಮ್ಮ. ಇದನ್ನು ಯಾಕೆ ಇವರೆಲ್ಲರನ್ನ ವಲ್ಲೆ 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 ಅಂತಾಳೆ ಲಕ್ಷ್ಮೀದೇವಿ? ಗರುಡನ್ನ ವಲ್ಲೆ ನಮ್ಮ ಗಗನ ಕಾರುವನ, ಉರಗನ್ನ ವಲ್ಲೆ ನಮ್ಮ ಧರೆಯ ಪೋತವನ, ಕಾಲಯಮನನ ವಲ್ಲೆ ಕೋಣ ನೇರ್ದವನ, ಜ್ವಾಲಾಗ್ನಿಯ ನೊಲ್ಲೆ ವನ್ಹಿ ಸುಡುವವನ, ಜ್ವಾಲಾಗ್ನಿಯ ನೊಲ್ಲೆ ವನ್ಹಿ ಸುಡುವವನ. ಶರದಿ ಮಥನದಲ್ಲಿ ಸಿರಿದೇವಿ ಜನಿಸಿದಳು, ಕಮಲದ ವನಮಾಲೆ ಕರದಿ ಪಿಡಿದಿಹಳು, ಕಮಲದ ವನಮಾಲೆ ಕರದಿ ಪಿಡಿದಿಹಳು. ಸೂರ್ಯನ ವಲ್ಲೆ ನಮ್ಮ ಸುತ್ತ ಸುಡುವವನ, ವಾಯುದೇವರ ನೊಲ್ಲೆ ಗಾಳಿ ಬೀಸುವನ, ಇಂದ್ರನ ವಲ್ಲೆ ನಮ್ಮ ಮೈಯೆಲ್ಲ ಕಣ್ಣವನ, ಚಂದ್ರನ ವಲ್ಲೆ ನಮ್ಮ ಕಳೆಗುಂದುವವನ,
ಚಂದ್ರನ ವಲ್ಲೆ ನಮ್ಮ ಕಳೆಗುಂದುವವನ. ಶರದಿ ಮಥನದಲ್ಲಿ ಸಿರಿದೇವಿ ಜನಿಸಿದಳು, ಕಮಲದ ವನಮಾಲೆ ಕರದಿ ಪಿಡಿದಿಹಳು, ಕಮಲದ ವನಮಾಲೆ ಕರದಿ ಪಿಡಿದಿಹಳು. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿನಾಚಿ ಮಹಾಲಕ್ಷ್ಮಿ, ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳೆನಿಸಿದಳು ಶೋಭಾನಿ. ಈ ಎಲ್ಲ ದೇವತೆಗಳು ಕೂಡ ತನ್ನ ಮಕ್ಕಳಲ್ವಾ, ಆ ಮಕ್ಕಳ ದೋಷಗಳನ್ನು ಹೇಳಿದ್ರೆ ಉಳಿದವರು ಯಾರೂ ಲಗ್ನ ಆಗಲಿಕ್ಕಿಲ್ಲ ನನ್ನ ಮಕ್ಕಳನ್ನು ಅಂತ ತಿಳಿದುಕೊಂಡು ಲಕ್ಷ್ಮೀದೇವಿ ದೋಷಗಳನ್ನು ಹೇಳಲೇ ಇಲ್ಲವಂತೆ, ಹೆಸರನ್ನು ಹೇಳಲಿಲ್ಲಂತೆ, ಆದರೆ ದೋಷಗಳನ್ನು ಹೇಳ್ತಾ ಹೋದ್ಲಂತೆ. ತನ್ನ ಆ ಒಬ್ಬೊಬ್ಬರ ಹೆಸರನ್ನು ಹೇಳಿ ದೋಷಗಳನ್ನು ಹೇಳ್ತಾ ಹೋದರೆ ಉಳಿದ ಕನ್ಯೆಗಳು ಯಾರೂ ಕೂಡ ನನ್ನ ಮಕ್ಕಳನ್ನು ಒಲ್ಲೆಂದು ಬಿಡ್ತಾರೆ. ಈಗಿನ ಕಾಲದಲ್ಲಿ ಕನ್ಯಾ ಸಿಗೋದೇ ಕಠಿಣ ಅಲ್ವಾ, ಅದಕ್ಕಾಗಿ ಇನ್ನು ದೋಷಗಳನ್ನು ಹೇಳಿಬಿಟ್ರೆ ಯಾರು ತಾನೇ ಮದುವೆ ಆಗ್ತಾರೆ. ಅದಕ್ಕಾಗಿ ಯಾರ ಹೆಸರನ್ನು ಹೇಳಲಿಲ್ಲಂತೆ, ಗರುಡ ಹೀಗೆ ಶೇಷ ಹೀಗೆ ಅಂತ, ಆದರೆ ದೋಷಗಳನ್ನು ಹೇಳ್ತಾ ಹೋದ್ಲಂತೆ. ಇಂತಿಂಥ ದೋಷಗಳು ಹಿಂಗಿರಬಹುದು, ಅದಕ್ಕಾಗಿ ನಾನು ಒಲ್ಲೆ ಅಂತ ದೋಷಗಳನ್ನು ಹೇಳ್ತಾ ಹೆಸರನ್ನು ಹೇಳದೇನೆ ಪ್ರತಿಯೊಬ್ಬರ ದೋಷಗಳನ್ನು ಹೇಳ್ತಾ ಹೋದ್ಲಂತೆ ಲಕ್ಷ್ಮೀದೇವಿ ಎನ್ನುವುದಾಗಿ. ಆ ದೋಷಗಳು ಏನೇನು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ, ಅದನ್ನು ಮುಂದೆ ನೋಡೋಣ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿನಾಚಿ ಮಹಾಲಕ್ಷ್ಮಿ, ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳೆನಿಸಿದಳು ಶೋಭಾನೆ. ಶ್ರೀಕೃಷ್ಣಾರ್ಪಣಮಸ್ತು.